Hi, I am Rakesh from Shirwa. ಈಗಿದ್ದು ಇದು ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ನ್ಯಾಚೋಸ್ ಮತ್ತೆ ವಿತ್ ಚೀಸ್ ಡಿಪ್. ಆಗ ರಿವ್ಯೂ ಕೇಳುವ ಹೇಗಿತ್ತು ಮೂವಿ ಅಂತ. ಹಾಯ್ ನಮಸ್ತೆ. ಲಾಸ್ಟಿಗೆ ಎಲ್ಲ ಫಿನಿಶ್ ಆಗ್ಲೇಬೇಕು ಫಿಲ್ಮು. ಬಂದು ನೋಡ್ಬೇಕಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೆ. ಬರುವಾಗ ಒಂದು ಟಿಶ್ಯೂ ತಗೊಂಡ್ಬನ್ನಿ. ಇನ್ನು ಸ್ವಲ್ಪ ಹೊತ್ತು ಇದ್ದಿದ್ರೆ ನಾವೇನು ಕಬ್ಬಿಣ ತರಬೇಕಾಗ್ತದೆ. ನಿಗಲು ಹೂ ಪಿಕ್ಚರ್ ತಿಂದು ಬರ್ತಾರೆ, ಹೇಳ್ತಾರ ಮಸ್ತ್ ಹೇಳ್ತಾರೆ. ರಾಜೇಶ್ ನ ಫ್ರೆಂಡ್ ನ ತಂಗಿಯ ಎಂಗೇಜ್ಮೆಂಟ್ ಗೆ ಇನ್ವೈಟ್ ಬಂದಿತ್ತು. ಮೆಹಂದಿ ಬಂತು ಮಾಡದೆ ಉಂಟಲ್ಲ ಚರ್ಮುರಿ ಅಂತ ತುಂಬಾನೇ ಸಖತ್ ಆಗಿರುತ್ತೆ. ಅದಕ್ಕೋಸ್ಕರ ನೈಟ್ 10:30 ಆಯ್ತು. ನಾವಿವಾಗ ಕೆನರಾ ಮಾಲ್ಗೆ ಮೂವಿ ನೋಡ್ಲಿಕ್ಕೆ ಬಂದಿದ್ದೇವೆ. 2 ಮೂವಿ, ಒಂದು ಜೈ ತುಳು ಮೂವಿ ಅಂಡ್ ನೆಕ್ಸ್ಟ್ ಒನ್ ಇನ್ನೊಂದು ಮೂವಿ ಯಾವ್ದು, ದೇ ದೇ ಪ್ಯಾರ್ ದೇ 2. ನಮ್ ಕಿಕ್ಕಿ ಪಾಪು ಸ್ಲೀಪಿಂಗ್. ಅಲ್ಲ ಚಪ್ಪಲ್ ಕಂತಿದ್ದಾನೆ. Hi, I am Rakesh from Shirwa. ಇವರು Today is going to film Bharat Cinema, Canara Mall. Tulu film Jai, Hindi film De Pyar De. ನೀವು ನೋಡೋ ಪಿಕ್ಚರ್ ನಿಮ್ಗೇನೆ ಗೊತ್ತಿಲ್ವಾ? ನೀವು ನೋಡ್ಲಿಕ್ಕೆ ಹೋಗುದು ದೇ ದೇ ಪ್ಯಾರ್ ದೇ ಅಲ್ವಾ? Yes. ಮೂವಿ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ತುಂಬಾನೇ ವರ್ಷಗಳಾಗಿತ್ತು. ಯಾಕಂದ್ರೆ ಕೇಕಿ ಹುಟ್ಟಿದ್ಮೇಲೆ ಅಂತೂ ನಾವ್ ಯಾವತ್ತೂ ಕೂಡ ಮೂವಿ ಥಿಯೇಟರ್ಸ್ಗೆ ಬಂದು ನಾವು ಮೂವಿ ನೋಡ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಚಿಕ್ಕ ಪಾಪುಗಳನ್ನೆಲ್ಲ ಮೂವಿ ಥಿಯೇಟರ್ಸ್ಗೆ ಅಲ್ಲಿ ಎಂಟ್ರಿ ಅಷ್ಟೊಂದಿಲ್ಲ. ಸೊ ನಾವಿವತ್ತು ಇಂಡಿಯಾದಲ್ಲಿ ಕೀಕಿದು ಇದು ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕೀಕಿ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು. ಸ್ವಲ್ಪ ಮೂವಿ ನೋಡಿದ್ಲು. ಅದ್ರ ಜೊತೆಗೆ ಅವಳಿಗೆ ಪಾಪ್ಕಾರ್ನ್ ಮತ್ತೆ ನ್ಯಾಚೋಸ್ ವಿತ್ ಚೀಸ್ ಅದೆಲ್ಲ ತಿಂದು ಉಂಟಲ್ಲ ಅವಳು ಖುಷಿ ಪಟ್ಟದ್ದು. ಮತ್ತೇನಿಲ್ಲ, ನಾವೆಲ್ಲ ಉಂಟಲ್ಲ 2 ಮೂವಿ ಇತ್ತು. ಅದರಲ್ಲಿ ಒಂದು ತುಳು ಮೂವಿ ಜೈ ಮತ್ತೆ ಇನ್ನೊಂದು ಹಿಂದಿ ಮೂವಿ ದೇ ದೇ ಪ್ಯಾರ್ ದೇ 2 ಅಂತ. ಅದು ಅಜಯ್ ದೇವ್ಗನ್ ಮೂವಿ ತುಂಬಾನೇ ಸಖತ್ತಾಗಿತ್ತು. ಅದ್ರದ್ದು ರಿವ್ಯೂ ನಾನು ಎಂಡಲ್ಲಿ ನಾವು ಕೊಡ್ತೇವೆ, ಅದನ್ನ ಮಾತ್ರ ಮಿಸ್ ಮಾಡದೆ ನೀವು ನೋಡಿ. ಇಲ್ಲಿ ಥಿಯೇಟರ್ನ ಹೊರಗಡೆ ಗೊತ್ತೇ ಇರ್ಬೋದು ನಿಮ್ಗೆ, ಏನಾದ್ರೂ ಉಂಟಲ್ಲ ತಿನ್ಲಿಕ್ಕೆ ಮಂಚ್ ಮಾಡ್ಲಿಕ್ಕೆ ಏನಾದ್ರೂ ಐಟಮ್ ಬೇಕಿದ್ರೆ ಹೊರಗಡೆನೆ ಉಂಟು. ಥಿಯೇಟರ್ದು ಸಣ್ಣದೊಂದು ಕೆಫೆ ತರ ಅಂತ ಹೇಳ್ಬೋದು. ಅದಕ್ಕೆ ಏನ್ ಹೇಳ್ತಾರೆ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂಗೆ ಉಂಟಲ್ಲ ಪರ್ಟಿಕ್ಯುಲರ್ ಟರ್ಮಿನಾಲಜಿ ಉಂಟಲ್ಲ ಅಥವಾ ಟರ್ಮ್ ಉಂಟಲ್ಲ ನಮ್ಗೆ ಇಮಿಡಿಯೇಟ್ ಆಗಿ ನನ್ನ ತಲೆಗೆ ಸ್ಟ್ರೈಕ್ ಆಗಲ್ಲ. ನೋಡಿ ಇಲ್ಲೆಲ್ಲ ಕೋಲ್ಡ್ ಬೆವರೇಜಸ್, ಆಮೇಲೆ ನಿಮ್ಗೆ ಏನೆಲ್ಲ ತಿನ್ಲಿಕ್ಕೆ ಬೇಕು ನೋಡಿ. ಮೂವಿ ನೋಡ್ತಾ ಪಾಪ್ಕಾರ್ನ್ ದ ಮೇನ್ ಐಟಮ್ ಅದು ಕೂಡ ಇತ್ತು. ಅದು ಕೂಡ ಚೀಸ್ ಮತ್ತೆ ಸಾಲ್ಟ್. ಇದು 2 ವೆರೈಟಿದಿತ್ತು, 3 ವೆರೈಟಿ, ಚೀಸ್, ಸಾಲ್ಟ್, ಇನ್ನೊಂದು ಯಾವುದೋ ಒಂದು ವೆರೈಟಿ ಇತ್ತು ನೋಡಿ. ಇದು ಒಂದು ಸಣ್ಣ ಮೆನ್ಯೂ ಅಂತ ಹೇಳ್ಬೋದು, ಏನೆಲ್ಲ ಉಂಟು ಅಂತ. ನಾವು ತೆಕ್ಕೊಂಡದ್ದು ನ್ಯಾಚೋಸ್ ಮತ್ತೆ ವಿತ್ ಚೀಸ್ ಡಿಪ್. ಆಮೇಲೆ ನಾವು ಮೋಮೋಸ್ ತಗೊಂಡ್ವಿ. ಅದನ್ನು ಅವರು ಉಂಟಲ್ಲ ನಾವು ಎಲ್ಲಿ ಕೂತಿದ್ವಿ ಥಿಯೇಟರ್ ಒಳಗಡೆ ಅಲ್ಲಿಗೆ ನಮ್ಮ ಸೀಟ್ ಹತ್ರ ಬಂದು ಕೊಟ್ಟು ಹೋದ್ರು. ಯಾಕೆಂದ್ರೆ ಅದು ಪ್ರಿಪೇರ್ ಆಗ್ಲಿಕ್ಕೆ 20 ಮಿನಿಟ್ಸ್ ಬೇಕಿತ್ತಂತೆ, ಅದಕ್ಕೋಸ್ಕರ. ಆಮೇಲೆ ನನ್ ಕೇಕಿ ಪಾಪು ಬ್ರೌನಿ ತಕೊಂಡ್ರು. ಆಮೇಲೆ ನೆಕ್ಸ್ಟ್ ನಾವು ಚೀಸ್ ಪಾಪ್ಕಾರ್ನ್ ಅಂಡ್ ಸಾಲ್ಟ್ ಪಾಪ್ಕಾರ್ನ್ ತಕೊಂಡ್ವಿ. ಅದು ಕೂಡ ಸಖತ್ತಾಗಿತ್ತು. ಥಿಯೇಟರ್ ಒಳಗೆ ಬಂದ ತಕ್ಷಣ ಉಂಟಲ್ಲ ಕೇಕಿ ನಿದ್ದೆ ಮಾಡ್ತಾ ಇದ್ಲು. ಆದ್ರೆ ಸ್ವಲ್ಪ ಹೊತ್ತಾದ ನಂತರ ಅವಳಿಗೆ ಎತ್ಲು, ಯಾಕಂದ್ರೆ ಮೂವಿ ಸ್ಟಾರ್ಟ್ ಆಯ್ತಲ್ಲ ಆ ಸೌಂಡ್ಗೆ ಅವಳು ಎತ್ಲು. ಬಟ್ ಥ್ಯಾಂಕ್ಫುಲಿ ಉಂಟಲ್ಲ ನಾವು ಮೂವಿಯನ್ನು ಫುಲ್ ನೋಡ್ಲಿಕ್ಕೆ ಬಿಟ್ಲು, ಯಾಕಂದ್ರೆ ಅವಳು ಬ್ಯುಸಿ ಇದ್ಲಲ್ಲ, ಅದಕ್ಕೋಸ್ಕರ. ಬನ್ನಿ ಇವಾಗ ರಿವ್ಯೂ ಕೇಳುವ ಹೇಗಿತ್ತು ಮೂವಿ ಅಂತ. ಹಾಯ್ ನಮಸ್ತೆ. ಮೂವಿ ತುಂಬಾ ಚೆನ್ನಾಗಿತ್ತು. ಅಜಯ್ ದೇವಗನ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ದೇ ಪ್ಯಾರ್ ದೇ 2 ಸೂಪರ್. ಕೆನರಾ ಮಾಲ್ ಮಣಿಪಾಲದಲ್ಲಿ. ಥ್ಯಾಂಕ್ ಯು ಸಂದೇತ್. ನಾನು ಮತ್ತೆ ಹಾಯ್ ಕಿಕಿ, ನಾನು ಮತ್ತೆ ತ್ರಿಷಿಕರಾಜ್ ಇಬ್ಬರು ಒಟ್ಟಿಗೆ ಇದ್ದಾರೆ. ಕಿಕ್ಕಿ ಮೂವಿ ನೋಡಿದ್ರಾ? ಚೆನ್ನಾಗಿತ್ತ ಮೂವಿ? ಏಟ್ ಮೂವಿ ಟು ಇಯರ್? 1 ಮೂವಿ 2 ಮೂವಿ? ಪೂರಾ ಫಿನಿಶ್. ಡಿಡ್ ಯು ಲೈಕ್ ದ ಮೂವಿ? ಅದು ಲಾಸ್ಟಿಗೆ ಎಲ್ಲ ಫಿನಿಶ್ ಆಗ್ಲೇಬೇಕು ಫಿಲ್ಮು. ಇವಾಗ ಜೈ ಮೂವಿಗೆ ಹೋದವ್ರು ಏನು ಕತೆ ಇಲ್ಲ, ಬರ್ತಾ ಇಲ್ಲ. ಅವರದ್ದು ಒಳ್ಳೆ ಸೀನರಿ ಉಂಟಂತ, ಇನ್ನು ಹೊರಗೆ ಬರ್ಲಿಕ್ಕೆ ಮನಸ್ಸಾಗುದಿಲ್ಲ ಅವರಿಗೆ. ವಾಟ್ ಹ್ಯಾಪೆಂಡ್?
ಈಗ ಈ ಕಡೆ ಬಂದ್ರು, ಇಂಟರ್ವ್ಯೂ ಆಗ್ತಾ ಇತ್ತು. ಇವರು ಸ್ವಲ್ಪ ಸೈಡಿಗೆ ಬಂದ್ರು. ಎಂತ ಕತೆ, ಅವರು ಯಾಕೆ ಸೈಡ್ಗೆ ಹೋದ್ರು? ಅವರಿಗೆ ಎಂತ ಗೊತ್ತಿಲ್ಲ, ನನ್ನನ್ನು ನೋಡಿದ್ರೆ ಆಗುದಿಲ್ಲ ಅವರಿಗೆ. ನಿಮ್ಗೆ ಹೇಗೆ ಅನಿಸ್ತು ಮೂವಿ? ತುಂಬಾ ದಿವಸದ ನಂತರ ಇಷ್ಟು ನಗಲಿಕ್ಕೆ ಇಡೀ ಟ್ಯಾಕಿಸ್ ಅಲ್ಲಿ ನೆಗಡಿದ್ದು ಅವರು ಮತ್ತೆ ಯಾರು ನೆಗಡಿದಿಲ್ಲ. ಇವರೊಬ್ರು ತುಂಬಾ ನೆಗಡಿದ್ರು. ಅವರೇ ನೆಗಡಿದ್ದಂತ? ಹೌದು. ನೀವು ನೆಗಡಿದ್ದಂತ? ನಮ್ದು ಇಡೀ ಟಾಕೀಸ್ ಅಲ್ಲಿ ಉಂಟಲ್ಲ, ಬರೀ ನಿಮ್ದೆ ನೆಗಡು ಅಲ್ಲ, ನಗೆ ಮತ್ತೆ ಚಪ್ಪಾಳೆ ಕೇಳ್ತಾ ಇದ್ರು. ಎಲ್ಲರೂ ನಗಡಿದ್ದಾರೆ. ತುಂಬಾ ಸೂಪರ್ ಥಿಯೇಟರ್ ಫುಲ್ ಇರ್ಬೇಕಾ, ಆಗ ನಿಮಗೆ ಗೊತ್ತಾಗ್ತದೆ ಅದು. ನೋಡಿ ನಾವು ನೆಗಡ್ತಾ ಇದ್ದೇವೆ. ಅವು ಪಿಕ್ಚರ್ ಮೂವಿ ಒಂಜಿ ಇರುವನ ಬಹಳ ಪಿಕ್ಚರ್. 10 ನಿಮಿಷ 10 ನಿಮಿಷ ಒಂಜಾಂಡ ಒಂಜಿ ಬತ್ತಾನ ಒಂಜಿ ಬತ್ತಾಂಡ. ಓಕೆ. ಆ ಮೂವಿ ಇನ್ನು 10 ನಿಮಿಷ ಸಾಕ್ತದೆ. 10 ನಿಮಿಷ ನಮ್ಗಿಂತ ಮುಂಚೆ ಆ ಮೂವಿ ಸ್ಟಾರ್ಟ್ ಆಗಿದೆ. ಹೌದೌದು. ಆದ್ರೆ ಕೂಡ ಇನ್ನು ಕೂಡ ಆಗ್ಲಿಲ್ಲ. ಮೂವಿ ಹೇಗಿತ್ತು? ಮೂವಿ ತುಂಬಾನೇ ಚೆನ್ನಾಗಿತ್ತು. ಸೂಪರ್ ಮೂವಿ. ಆಫ್ಟರ್ ತುಂಬಾ ಸಮಯದ ನಂತರ ಅಜಯ್ ದೇವಗನ್ ತುಂಬಾ ಇಷ್ಟ ಆಗಿದ್ದು. ಎಲ್ಲರೂ ಬಂದು ನೋಡ್ಬೇಕಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೆ. ಬರುವಾಗ ಒಂದು ಟಿಶ್ಯೂ ತಗೊಂಬನ್ನಿ, ನಗಡಿ ನಿಮ್ಗೆ ಕಣ್ಣಲ್ಲಿ ನೀರು ಬರ್ತದೆ, ಒರೆಸ್ಕೊಳ್ಲಿಕ್ಕೆ ಬೇಕಾದ್ರು. ಅಜಯ್ ದೇವಗನ್ ಅವರ ಪಿಕ್ಚರ್ ನೋಡಿ ಇಷ್ಟು ನೆಗಲಿಲ್ಲ ಅಂತ ಇವರು ನೆಗಡಿದ್ದಾರೆ. ಹೌದು, ಇಡೀ ಥಿಯೇಟರ್ ಅಲ್ಲಿ ಜಸ್ಟ್ ಇವರೇ ನಮಗೆ ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಇದ್ದಿದ್ರೆ ನಾವೇನು ಕಬ್ಬಿಣ ತರಬೇಕಾಗ್ತದೆ ಇವರಿಗೆ ಕೈಯಲ್ಲಿ ಕೊಡ್ಲಿಕ್ಕೆ. ಇದು ಟೇಕ್ 3. ಜೈ ಪಿಕ್ಚರ್ಗೆ ಹೋಗಿದ್ದಾರಲ್ಲಿ ಇನ್ನೂ ಕೂಡ ಬರ್ಲಿಲ್ಲ, ಯಾಕೆ? ಜೈ ಪಿಕ್ಚರ್ ಸ್ವಲ್ಪ ದೊಡ್ಡ ಫಿಲ್ಮ್, ಅದು 1:20ಗೆ ಮುಗಿಯುವುದು. ನಾವು ಹೋದ ಪಿಕ್ಚರ್ ದೇ ಧನಧನ್ ಪ್ಯಾರ್ 2, ಅಜಯ್ ದೇವಗನ್ ಅವ್ರದ್ದು. ತುಂಬಾ ಒಳ್ಳೆ ಇತ್ತು. ಇವಾಗ 1:10 ಆಯ್ತು, 1:20ಕ್ಕೆ ಅವರದ್ದು ಪಿಕ್ಚರ್ ಮುಗಿಯುದಂತೆ. ನಾವಿದನ್ನು ಟೇಕ್ 3 ತಗೊಳ್ತಾ ಇದ್ದೇವೆ, ಯಾಕಂದ್ರೆ ಹಿಂದ್ಗಡೆ ತುಂಬಾನೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ನಾಯಿ ಬೊಗಳ್ತಾ ಇತ್ತು, ಅದಕ್ಕೆ ಅದನ್ನು ಕಟ್ ಮಾಡಿ ಫುಲ್ ಒಂದು ಟೇಕ್ ಅಲ್ಲಿ ಇದ್ದೇವೆ ಇವಾಗ. ಈಗ ವಿಲನ್ ಅವರು ಸ್ವಲ್ಪ ಫುಲ್ ಬ್ಯುಸಿಯಲ್ಲಿದ್ದಾರೆ. ಕ್ಲೈಮ್ಯಾಕ್ಸ್ ಏನು ಉಂಟಲ್ಲ, ಅದಕ್ಕೋಸ್ಕರ. ನಂದು ಈ 4ನೇ ಇದು ಶೋ ಕಟ್ ಮಾಡಿದ್ದು 4 ಸಾರಿ ಆಯ್ತು. ಇದೇ ಒಂದು ರೆಕಾರ್ಡ್ ಮಾಡಿ ರೆಕಾರ್ಡಿಗೆ 4 ಸಾರಿ ನನ್ಗೆ ಮಾತಾಡ್ಬೇಕಾಯ್ತು. ನಿಮ್ಗೆ ಅರ್ಥ ಆಯ್ತಲ್ವಾ ಮಾತಾಡಿದ? ಸ್ವಲ್ಪ ನಾನು ನಿದ್ದೆಯಲ್ಲಿದ್ದೇನೆ, ಆ ಕಾರಣ ಸ್ವಲ್ಪ ಬಾಯಿ ಗೊದ್ದೆ ಆಗ್ತಾ ಉಂಟು. ಹಾಗಾಗಿ ಬರ್ತಾರಾ? ಎಷ್ಟು ಗಂಟೆ ಬರ್ತಾರೆ? ಅವರಿಗೆ 1:20ಗೆ ಬರ್ತಾರೆ. ಅವ್ರು ಬರ್ತಾರಂತೆ. ಅವ್ರು ಬಂದ ತಕ್ಷಣ ಆ ಮೂವಿದು ಕೂಡ ರಿವ್ಯೂ ನಿಮ್ಗೆ ಹೇಳಿ ತಿಳಿಸ್ತೇವೆ. ಅಲ್ಲಿ ತನಕ ವೇಟ್ ಮಾಡಿ, ಓಕೆ ಅಲ್ಲ? ಅಜಯ್ ದೇವಗನ್ ಫಿಲ್ಮ್ ನೋಡ್ಲಿಕ್ಕೆ ಬಂದ್ರೆ ರಾಜೇಶ್ ಖಾನ್ ಅನ್ನು ಸಹ ಕರ್ಕೊಂಡು ಹೋಗಿ, ಒಳ್ಳೆ ನೆಗಡ್ತಾರೆ. ನಮ್ಗಿಂತ ಮುಂಚೆನೆ ಜೈ ತುಳು ಮೂವಿ ಉಂಟಲ್ಲ ಸ್ಟಾರ್ಟ್ ಆಗಿತ್ತು, ಬಟ್ ನಮ್ಮ ಮೂವಿ ಮುಗ್ದು ಅರ್ಧ ಗಂಟೆ ಆದ್ರೂ ಉಂಟಲ್ಲ, ಜೈ ಮೂವಿ ನೋಡ್ಲಿಕ್ಕೆ ಹೋದವರು ಇನ್ನೂ ಕೂಡ ಬರ್ಲಿಲ್ಲ. ಮತ್ತೆಂತ ಮಾಡುದು, ಆ ಕಡೆ ಈ ಕಡೆ ಹೋಗ್ಕೊಂಡು ಕೀಕೆ ಕೂಡ ಟೈಮ್ ಪಾಸ್ ಬೇಕಲ್ಲ, ಸೊ ಸ್ವಲ್ಪ ಆಟ ಆಡಿದ್ಲು. ನಮ್ಗೆ ಕೂಡ ಉಂಟಲ್ಲ ಅವರನ್ನು ಕಾದು ತುಂಬಾನೇ ಸುಸ್ತಾಯ್ತು. ಆ ಮೂವಿ ಎಷ್ಟೊಂದು ದೊಡ್ಡದಿರ್ಬೋದು, ಆದ್ರೆ ಐ ಥಿಂಕ್ ಸೊ ಅವರು ತುಂಬಾನೇ ಎಂಜಾಯ್ ಮಾಡಿದ್ರು. ಅವರ ರಿವ್ಯೂ ಈಗ ನಿಗಳು ಹೂ ಪಿಕ್ಚರ್ ತೆಗೆದು ಬರ್ತಾರ. ಜೈ ಎರಡು ಎತ್ತಂದ್ರೆ ಹೀರೋ ಹೀರೋ ಸುನಿಲ್ ಶೆಟ್ಟಿ. ಜೈ ಹೀರೋ ಪಿಕ್ಚರ್ ತೆಗೆದು ಬರ್ತೀನಿ. ಜೈ ಹೀರೋ ಆಯ್ತು, ಹೀರೋ ಸುನಿಲ್ ಶೆಟ್ಟಿ. ಏನ್ ಚತ್ತನು ಪಿಕ್ಚರ್ తెలుతారా? ಮಸ್ತ್ ಹೇಳ್ತಾರೆ. ಮಸ್ತ್ ನನ್ನ ಜನ ತೆಲ್ಪಲಿ ನನ್ಲೆ ತೆಲ್ಪ ಎಲ್ಲಡ್ಕೊ ಆಯ್ತಾ ತಿರ್ತು ಸುನಿಲ್ ಶೆಟ್ಟಿ ಕುಲ್ದಿರುತ್ತೆ. ರೂಪೇಶ್ ಶೆಟ್ಟಿ ಅಂದ್ ಅವನ್ ಮಲ್ಲ ಶೆಟ್ಟಿ ಬುಲ್ಲೆ. ಮೂವಿ ರಿವ್ಯೂ ಹೇಗಿತ್ತು? ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಇದು ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ನಾವಿವಾಗ ಒಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವರು ಬೊಂಬೈಯ ಜಲಜ ಸಾಲಿಯನಿದ್ದಾರೆ, ಸಾಲಿಯನತೆ. ಮತ್ತೆ ಇವರು ಯಾರಿಗೂ ಪರಿಚಯ ಉಂಟಾ? ದೇವಕಿ ಸಾಲಿನವರಿದ್ದಾರೆ, ಅಲ್ಲಿ ರಾಕೇಶ್ ಸಾಲಿನವರು ಗಾಡಿ ಬಿಡ್ತಾ ಇದ್ದಾರೆ. ನಾವಿವಾಗ ಫೋಟೋ ತೆಗಿಲಿಕ್ಕೆ ಅಂತ ಬಂದ್ವಿ ಇವಾಗ ಕೆಳಗಡೆ. ನೆಕ್ಸ್ಟ್ ಡೇ ರಾಜೇಶ್ ನ ಫ್ರೆಂಡ್ ನ ತಂಗಿಯ ಎಂಗೇಜ್ಮೆಂಟ್ ಗೆ ಇನ್ವೈಟ್ ಬಂದಿತ್ತು. ಸೊ ನಾವೆಲ್ಲರೂ ಫ್ಯಾಮಿಲಿ ಅಲ್ಲಿಗೆ ಹೊರಟ್ವಿ.
ನಾವು ಹೋಗುವಾಗ ಉಂಟಲ್ಲ ಅವೆನ್ಯೂ ರೀಚ್ ಆಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ನಾವು ಹೋದಾಗ ಎಲ್ಲಾ ಕಾರ್ಯಕ್ರಮಗಳೆಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ರಿಂಗ್ ಸೆರೆಮನಿ ನಾವು ಹೋದ ನಂತರ ಆದದ್ದು. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದೆಲ್ಲ ಗೇಮ್ಸ್, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಹೋದಾಗ ಒಂದು ಮಾಸ್ಟರ್ ಆಫ್ ದ ಸೆರೆಮನಿ ಒಂದು ಕ್ವಶನ್ ಕೇಳ್ತಿದ್ರು, ಆಮೇಲೆ ಗಿಫ್ಟ್ಸ್ ಎಲ್ಲ ಸಿಗ್ತಾ ಇತ್ತು. ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ಕೊಂಡ್ವಿ, ಆದ್ರೆ ಊಟ ಅಂತೂ ಮಿಸ್ ಆಗಿಲ್ಲ. ಊಟ ಅಂತೂ ಸಖತ್ತಾಗಿತ್ತು. ಇವಾಗ ರಾಕೇಶ್ ನವರ ಫನ್ ಸ್ಪೀಚ್. ನಾವು ಇವತ್ತೊಂದು ಮೆಹಂದಿ ಕಟ್ಟಲಿ ನಾವೊಂದು ಇವತ್ತು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬಂದಿದ್ದೇವೆ ಶಂಕರ್ಪುರ. ನಮ್ಮ ಫ್ರೆಂಡ್ ಸುದರ್ಶನ್ ಅಂತ, ತುಂಬಾ ಫ್ರೆಂಡಿನ ತಂಗಿಗೆ ತುಂಬಾ ಒಳ್ಳೆ ಗ್ರ್ಯಾಂಡ್ ಊಟ, ನಾನ್ ವೆಜ್ ಎಲ್ಲ ಇತ್ತು, ವೆಜ್ ಸಹ ಉಂಟು, ಐಸ್ ಕ್ರೀಮ್ ಇತ್ತು, ಪಾಯಸ ಇತ್ತು. ಓಕೆ ಡನ್. ನನ್ ಕಿಕಿ ಪಾಪುಗೆ ಅಲ್ಲಿ ಕೆಲವೊಂದು ಫ್ರೆಂಡ್ಸ್ ಆದ್ರು. ಆ ಮಕ್ಕಳು ಕೂಡ ಕಿಕಿ ಜೊತೆ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಅದಕ್ಕೋಸ್ಕರ ಕಿಕಿಗೆ ಮನೆಗೆ ಹೋಗು ಅಂತ ಹೇಳಿದ್ರೆ ಮನೆಗೆ ಬರ್ತಾನೆ ಇಲ್ಲ. ಕಿಕಿಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ನಾವು ಅಲ್ಲಿಂದ ಮಂಚಕಲ್ ಪೇಟೆಗೆ ಬಂದ್ವಿ. ನಾವು ಜ್ಯೂಸ್ ಕೊಡ್ಲಿಕ್ಕೆ ಬಂದದ್ದು, ಅದೇ ಜ್ಯೂಸ್ ಕಾಮಕೃಷ್ಣರಿ ಇಲ್ಲ, ಅದಕ್ಕೋಸ್ಕರ ನಾವು ಶುಗರ್ ಕೇನ್ ಜ್ಯೂಸ್ ಕುಡಿತೀವಿ. ಶುಗರ್ ಕೇನ್ ಮಧ್ಯಾಹ್ನದ ಹೊತ್ತು ಮಂಚಕಲ್ ಪೇಟೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಅಲ್ಲಿ ಒಂಥರ ಒಂದು ಶುಗರ್ ಕೇನ್ ಅಂಗಡಿ, ಕಬ್ಬಿನ ಹಾಲಿನ ಜ್ಯೂಸ್ ಇದು ಅಂಗಡಿ ಇತ್ತು. ನನಗೆ ಕಬ್ಬಿನ ಹಾಲು ಉಂಟಲ್ಲ ತುಂಬಾನೇ ಇಷ್ಟ. ಊರಿಗೆ ಬಂದ ತಕ್ಷಣ ಉಂಟಲ್ಲ ಅದಂತೂ ನಾನು ಟ್ರೈ ಮಾಡ್ತೀನಿ. ಕಬ್ಬಿನ ಅಂಗಡಿಯನ್ನು ನೋಡಿದ ನಂತರ ಉಂಟಲ್ಲ ನೀವು ಹೇಳ್ಬೇಡಿ ಎಂತ ಇಲ್ಲಿ ಹೈಜೀನೇ ಇಲ್ಲ ಅಂತ. ಅದನ್ನೆಲ್ಲ ಉಂಟಲ್ಲ ನೀವು ಕಾಂಪ್ರಮೈಸ್ ಮಾಡ್ಬೇಕಾಗತ್ತೆ ಊರಿಗೆ ಬಂದ್ಮೇಲೆ. ಏನ್ ಮಾಡುತ್ತೆ, ಇದು ಚಿಕ್ಕ ಪುಟ್ಟ ಅಂಗಡಿ ಅಲ್ವಾ, ಅಷ್ಟೊಂದೆಲ್ಲ ಟೇಕ್ ಕೇರ್ ಮಾಡುದಿಲ್ಲ ಇವರು. ಬಟ್ ಸ್ಟಿಲ್ ಸ್ವಲ್ಪ ಕ್ಲೀನ್ ಇತ್ತು. ಕಬ್ಬಿನ ಹಾಲು ಒಂದು 25 ರೂಪೀಸ್ 30 ರೂಪೀಸ್ ಪರ್ ಗ್ಲಾಸ್ ಇದಕ್ಕೆ. ಓಕೆ, ಅಫೋರ್ಡೆಬಲ್. ಗಟ್ಟಿ ನಿದ್ರೆ ಸ್ಲೀಪ್ ಮಾಡ್ತಾ ಇದ್ದಾರೆ. ನಾವಿವಾಗ ಇದು ಯಾವ ಪ್ಲೇಸ್, ಮುನ್ಕೂರ್ಗೆ ಬಂದ್ವಿ. ಮುನ್ಕೂರಲ್ಲಿ ಉಂಟಲ್ವಾ, ಇಲ್ಲಿ ಜಾತ್ರೆ ನಡೀತಾ ಉಂಟು. ಅದಕ್ಕೋಸ್ಕರ ನಾವಿಲ್ಲಿ ಗಾಡಿ ಸ್ಟಾಪ್ ಮಾಡಿ ಚರ್ಮುರಿ ಮತ್ತೆ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನುವಂತ ಇವಾಗ ಗಾಡಿಯನ್ನು ನಿಲ್ಲಿಸಿದ್ವಿ. ಆನ್ ದಿ ವೇ ಮುನ್ಕೂರಲ್ಲಿ ನೋಡಿದ್ರು ಉಂಟಲ್ಲ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಅಲ್ಲಿ ಪಕ್ಕದಲ್ಲಿ ಸಣ್ಣ ಸಣ್ಣ ಅಂಗಡಿಗಳಿತ್ತು. ಚುರ್ಮುರಿ ನೋಡಿದ ತಕ್ಷಣ ನಾನು ಒಂದು ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದೆ ನನ್ನ ಹಸ್ಬೆಂಡ್ ಹತ್ರ, ನಂಗೆ ಚುರ್ಮುರಿ ಬೇಕು. ಅದ್ರ ಪಕ್ಕದಲ್ಲಿ ಉಂಟಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಇತ್ತು, ಅದು ನನ್ನ ಕೀಕಿದ ಫೇವ್ರೇಟ್. ಅಲ್ಲಿಂದ ನಾವು ಚುರ್ಮುರಿ ತೆಕ್ಕೊಂಡೆ. ಯಮ್ಮಿ ಆಗುಂಟು. ಅಲ್ಲಿ ಎಲ್ಲ ಚರ್ಮುರಿ ಎಲ್ಲ ಸಿಗುದಿಲ್ಲ. ಇಲ್ಲಿ ಬಂದಾಗ ಉಂಟಲ್ಲ ಮಿಸ್ ಮಾಡದೆ ಉಂಟಲ್ಲ ಚರ್ಮುರಿ ಅಂತ. ಚುರುಮುರಿ ನಾವು ಚರ್ಮುರಿ ಅಂತ ಹೇಳ್ಬೋದು. ಚಿಕನ್ನಿಂದ ಕೂಡ ಚರ್ಮುರಿ ಅಂತ. ಎಷ್ಟು ರುಪೀಸ್ ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಇವಾಗ ನನ್ನ ಕಿಕಿ ಪಾಪಗೆ ಉಂಟಲ್ಲ ಟ್ವಿಸ್ಟರ್ಸ್ ತರ್ಲಿಕ್ಕೆ ಹೋದ್ರು, ಪೊಟ್ಯಾಟೊ ಟ್ವಿಸ್ಟರ್ಸ್. ಅದು ಕೂಡ ಇಲ್ಲಿ ಸಖತ್ತಾಗಿ ಫೇಮಸ್ ಉಂಟು, ಅದಕ್ಕೋಸ್ಕರ ಅದನ್ನ ತರ್ಲಿಕ್ಕೆ ಹೋದ್ರು. ನಾನು ಇಲ್ಲಿ ಕುತ್ಕೊಂಡು ಚರ್ಮುರಿ ತಿಂತಾ ಇದ್ದೇನೆ. ಚರ್ಮುರಿ ಯಮ್ಮಿ ಆಗುಂಟು. ಓ ಮೈ ಗಾಡ್, ಕಿಕಿ ಬಂದ್ರು ನೋಡಿ. ಕಿಕಿ ಏನ್ ತಂದ್ರು ಅಂತ. ಓ ಮೈ ಗಾಡ್, ಕಿಕಿನ ಫೇವರೇಟ್ ಟ್ವಿಸ್ಟರ್ಸ್. ಯಮ್ಮಿ. ಅಲ್ಲಿಂದ ನಾವು ಮೂಡ್ಬಿದ್ರಿಗೆ ಬಂದ್ವಿ. ಮೂಡ್ಬಿದ್ರಿಯಲ್ಲಿ 7th ಹೆವೆನ್ ಅಂತ ಒಂದು ಕೇಕ್ ಶಾಪ್ ಉಂಟು. ನಾವು ಅಲ್ಲಿಗೆ ಬಂದ್ವಿ. ಅಲ್ಲಿ ಇದು ಕೇಕ್ಸ್ ಅಂತೆಲ್ಲ ತುಂಬಾನೇ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನಾನೊಂದು ಒಂದು ಪೇಸ್ಟ್ರಿ ತಕೊಂಡೆ. ಹಾಗೇನೆ ನನ್ ಕೇಕಿ ಪಾಪು ಅಂತೆಲ್ಲ ಡೋನಟ್ಸ್ ತಕೊಂಡ್ರು. ಬಟ್ ಡೋನಟ್ಸ್ ಎಂತ ಗೊತ್ತಾ, ಸ್ವಲ್ಪ ಹಾರ್ಡ್ ಇತ್ತು ಅಂತ ಹೇಳ್ಬೋದು. ಬಟ್ ಕೇಕ್ ಅಂತ ಉಂಟಲ್ಲ ಸೂಪರ್ ಸಾಫ್ಟ್ ಆಗಿ, ಸೂಪರ್ ಕ್ರೀಮಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿದ್ದು ಡೋನಟ್ಸ್ ಮತ್ತೆ ಬ್ಯಾರಿನ್ಗೆ ಕಂಪೇರ್ ಮಾಡಿದ್ರೆ ಡೋನಟ್ಸ್ ಉಂಟಲ್ಲ ತುಂಬಾನೇ ಡಿಫ್ರೆಂಟ್, ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳ್ಬೋದು. ನೋಡಿ ಕಿಕಿ ಅದರಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಕೇಕ್ ಹೇಳಲಿಕ್ಕೇನೆ ಇಲ್ಲ, ಇದು ತುಂಬಾನೇ ಸಖತ್ತಾಗಿತ್ತು. ನಿಮ್ಮೆಲ್ಲರನ್ನ ನಾನ್ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ